ಎಲ್ಲರಿಗೂ ನಮಸ್ಕಾರ. ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ 24/8/2026 ಇದೇ ಸೋಮವಾರ 10 ಗಂಟೆಗೆ ಹೊಸ ಪಲ್ಲಕ್ಕಿ ಅಂದರೆ ರಥೋತ್ಸವ ಪಲ್ಲಕ್ಕಿ ಹೊಸದಾಗಿ ಮಾಡಿಸುವುದರಿಂದ ಸೋಮವಾರ ದಿನ ಮೆರವಣಿಗೆ ಇರುತ್ತೆ. ಡೊಳ್ಳಿನ ಮೂಲಕ ಮತ್ತು ಅಲಿಗೆಯ ಮೂಲಕ ವಿಜೃಂಭಣೆಯಿಂದ ಶ್ರೀ ಪರಮಾನಂದನ ಪಾದಗಟ್ಟಿಯಿಂದ ಮೆರವಣಿಗೆ ಮೂಲಕ ಶ್ರೀ ಪರಮಾನಂದ ದೇವಸ್ಥಾನಕ್ಕೆ ತಲುಪ್ತದೆ. ದಯವಿಟ್ಟು ಭಕ್ತರಲ್ಲಿ ತಿಳಿಸುವುದೇನೆಂದರೆ ಎಲ್ಲರೂ ಸೋಮವಾರ ದಿನ ಬಂದು ಶ್ರೀ ಪರಮಾನಂದನ ರಥೋತ್ಸವದ ಪಲ್ಲಕ್ಕಿ ಮೆರವಣಿಗೆ ಆಗಮಿಸಿ ಆತನ ಆಶೀರ್ವಾದ ಪಡೆದುಕೊಂಡು ಎಲ್ಲರೂ ಬರಬೇಕಾಗಿ ಎಲ್ಲರಿಗೂ ವಿನಂತಿ. ಶುಕ್ರವಾರ ಅಂದರೆ 3ನೇ ಸೋಮವಾರ ಮತ್ತು 4ನೇ ಸೋಮವಾರ ಇರುತ್ತಲ್ಲ, ಅದರ ನಡಬರ್ಕ ಶುಕ್ರವಾರ ಆ ದಿನ ಬೆಳಗ್ಗೆ 8 ಗಂಟೆಗೆ ಶ್ರೀ ಪರಮಾನಂದ ದೇವಸ್ಥಾನ ಹೆಬ್ಬಾಳಕ್ಕೆ ಊರಕ್ಕೆ ಹೋಗ್ತಾನೆ ರೀ. ಊರಕ್ಕೆ ಹೋದ್ಮೇಲೆ ಇಲ್ಲಿಂದ ಅಂದರೆ ಈ ಇಡೀ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಪಲ್ಲಕ್ಕಿ 5 ಕ್ವಿಂಟಾಲ್ ಪಲ್ಲಕ್ಕಿ ಐತಿ. ಆ ಪಲ್ಲಕ್ಕಿ ಆ ಊರಿನ ಜನ ಒತ್ತಾಡ್ಕೊಂಡು ಸೀದಾ ಗದ್ದೆಯಲ್ಲಿ ತೊಗರಿ ಹೊಲ ಹತ್ತಿ ಹೊಲ ಅನ್ನೋದೇ ಮುಳ್ಳು ಕಲ್ಲು ಏನು ಅನ್ನೋದೇ ಸೀದಾ ಪರಮಾನಂದ ದೇವಸ್ಥಾನ ದೇವರು ಹೆಬ್ಬಾಳಕ್ಕೆ ಹೋಗ್ತಾನೆ ರೀ. ಅಲ್ಲಿ ಹೋದ್ಮೇಲೆ ಚಂತೆಕ ಅಲ್ಲಿ ಪರಮಾನಂದೊಂದು ಜಗಲಿ ಐತ್ರಿ ಆ ಊರಾಗ. ಆ ಜಗಲಿ ಮೇಲೆ ಹೋಗಿ ಚಂತೆ ಕುಂತು ಮಧ್ಯಾಹ್ನ 3 ಗಂಟೆಗೆ ಪರಮಾನಂದನ ವಿಶೇಷತೆ ಏನಂತಂದರೆ ಚಜ್ಜಿ ಕಡುಬು ಪುಂಡೆ ಪಲ್ಯ ಆ ದೇವರಿಗೆ ಮೇನು. ಅಂದರೆ ಒಂದು 2 ಕ್ವಿಂಟಾಲು ಚಜ್ಜಿ ಕಡುಬು ಪುಂಡೆ ಪಲ್ಯ ಅಂದರೆ ಈ ಸುತ್ತಮುತ್ತಲ ಹಳ್ಳಿ ಜನ ಏನು ಮಾಡ್ತಾರೆ, ಅವ್ರವ್ರ ಹೊಲದಲ್ಲಿ ಹಾಕಿರೋ ಅಂಥ ಪುಂಡೆ ಪಲ್ಯಗಳನ್ನು ತಂದು ಕೊಡ್ತಾರೆ. ಮತ್ತು ಚಜ್ಜಿ ಹಿಟ್ಟುಗಳು ತಂದು ಕೊಡ್ತಾರೆ. 2 ಕ್ವಿಂಟಾಲು ಕಡುಬು, ಚಜ್ಜಿ ಕಡುಬು ಮತ್ತು ಪುಂಡೆ ಪಲ್ಯ, ಅನ್ನ ಸಾಂಬಾರು ಇರ್ತದೆ. ಯಾವತ್ತು ಅದು? ಶುಕ್ರವಾರ ದಿನ 4/9/2026 4/9/2026 ಶುಕ್ರವಾರ ದಿನ ಸಾಯಂಕಾಲ ಮತ್ತು 6 ಗಂಟೆಗೆ ವೀರಗಾಸಿ ಪುರವಂತಿಗೆ ಚಲುವಾಗ್ತದೆ. ಪುರವಂತಿಗೆ ಆಡ್ಕಂತ 11 ಗಂಟೆ ಆಗ್ತದೆ ಊರಾಗ. 11 ಗಂಟೆ ಆದಮೇಲೆ 12 ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ಪರಮಾನಂದ ದೇವ್ರು ಬರ್ತಾನೆ. ಅಂದ್ರೆ ನೋಡ್ತಕ್ಕದ್ದು ಇನ್ನೊಂದು ಏನಂತಂದ್ರೆ ಈ ಅಂಥ ಪಲ್ಲಕ್ಕಿನ ಎಲ್ಲಿ ನೋಡೋದನ್ನಿಲ್ಲ. ಅಷ್ಟು 5 ಕ್ವಿಂಟಾಲ್ ಪಲ್ಲಕ್ಕಿ ಐತಿ. ಎಲ್ಲರೂ ಬರಬೇಕು. ಶುಕ್ರವಾರ ದಿನ ಬಂದು ಗೀಸಿ ಆತನ ಇಷ್ಟು ಪ್ರಸಾದ ತೊಗೊಂಡು ಹೋಗಿ ಗೀಸಿ ಅದು ಮಾಡಬೇಕು ಅಂದ್ಗೀಸಿ ಈ ಪಲ್ಲಕ್ಕಿ ಒತ್ತಾಡೋದು. ಮತ್ತು ಇನ್ನೊಂದು ಏನಂತಂದರೆ ಪುರಂತಿಗೆ ಆಡೋದು. ಮತ್ತು ಎಲ್ಲ ಇಡೀ ಊರು ಇವರು ಅನ್ನೋದೇ ಇಡೀ ಊರು ದೈವನೇ. ಅವತ್ತಿನ ದಿನ ವಿಜೃಂಭಣೆಯಿಂದ ಎಲ್ಲರೂ ನಮ್ಮ ದೇವ್ರದಂತಿಗೆ ಎಲ್ಲರೂ ಕೆಲಸ ಮಾಡಿ ಆ ದೇವ್ರನ್ನ ಎಲ್ಲರಿಗೆ ಪ್ರಸಾದ ಮುಡ್ಸಿ ಆ ದೇವ್ರನ್ನ ಮತ್ತೆ ದೇವಸ್ಥಾನಕ್ಕೆ ಕಳಿಸಿಕೊಡ್ತಾರೆ. ಈ ವರ್ಷ ರಥೋತ್ಸವ ಪಲ್ಲಕ್ಕಿ ಅಂದರೆ ಅದು 34 ವರ್ಷ ಆಗಿತ್ತು ಮಾಡಿಸಿ, ಅದೆಲ್ಲ ಭಿನ್ನ ಆಗಿತ್ತು. ಈ ವರ್ಷ ಹೊಸ ಪಲ್ಲಕ್ಕಿ ಮಾಡಿಸಿದ್ವಿ. ಹೋದ ವರ್ಷ ಕೂಡ 2025ರಲ್ಲಿ ಪರಮಾನಂದೊಂದು ದೊಡ್ಡ ಪಲ್ಲಕ್ಕಿ ಮಾಡಿಸಿದ್ವಿ. ಈ ವರ್ಷ ಈ ಸಣ್ಣ ಪಲ್ಲಕ್ಕಿ ಮಾಡಿಸಿವಿ. ನೋಡಮ್ಮ ಆ ಭಕ್ತರಲ್ಲಿ ಆ ಪರಮಾನಂದ ಎಲ್ಲರನ್ನ ಕಾಪಾಡಿದರೆ ಮತ್ತೆ ವರ್ಷ ಒಂದೊಂದು ಕೆಲಸ ಮಾಡೋಣ ಅಂತ ನನ್ನ ಅನಿಸಿಕೆ. ಜಾತ್ರೆ 7/9/2026 ಸೋಮವಾರ 4ನೇ ಸೋಮವಾರ ಶ್ರೀ ಪರಮಾನಂದನ ರಥೋತ್ಸವ 6:15 ಜರಗಲಿದೆ. ದಯವಿಟ್ಟು ಎಲ್ಲ ಭಕ್ತರು ಬಂದು ಆಗಮಿಸಿ ಆ ರಥೋತ್ಸವಕ್ಕೆ ಆಶೀರ್ವಾದ ಪಡೆದುಕೊಂಡು ಹೋಗಬೇಕಾಗಿ ವಿನಂತಿ. ಮತ್ತು ಈ ಪಲ್ಲಕ್ಕಿ ಮೆರವಣಿಗೆಗೆ ಅನ್ನ ಪ್ರಸಾದ ಎಲ್ಲ ವ್ಯವಸ್ಥೆ ಕೂಡ ಇರುತ್ತದೆ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ವಿನಂತಿ. ಪರಮಾನಂದ ವಿಶೇಷತೆ ಏನಂದರೆ 5 ಸೋಮವಾರ ಬರಲಿ 4ನೇ ಸೋಮವಾರನೇ ಜಾತ್ರೆ, 4 ಬಂದರೆ 4ಕ್ಕೆ ಜಾತ್ರೆ. ಮತ್ತು ನಾಳೆ 4ನೇ ಸೋಮವಾರ ಅಂದರೆ ರವಿವಾರ ದಿನ ಶ್ರೀ ಪರಮಾನಂದ ತಿಂತಣಿ ಮೌನೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ಒಳಗೆ ಹೋಗ್ತಾರೆ. ಹೋಗಿ ಅಂದ್ರೆ ವೀರಗಾಸಿ ಅಂದ್ರೆ ಪುರವಂತಿಗೆ ಮೂಲಕ ಹೋಗಿ ತಿಂತಣಿ ಮೌನೇಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಬೆಳಗ್ಗೆ ಬಂದ ಮೇಲೆ ಸಾಯಂಕಾಲ 6:15 ಪರಮಾನಂದನ ರಥೋತ್ಸವ ಜರಗಲಿದೆ. ಬೆಳಗ್ಗೆ 10 ಗಂಟೆಗೆ ಬರುತ್ತೆ ಸರ್ ಯದಗಿರಿಂದ. ಸೋಮವಾರ 24/8/2026 ಸೋಮವಾರ 10 ಗಂಟೆಗೆ ಶ್ರೀ ಪರಮಾನಂದನ ಪಾದಗಟ್ಟಿಗೆ ಎಲ್ಲರೂ ಬರಬೇಕು. ಮತ್ತು ಊರಿನ ಹೆಬ್ಬಾಳಿಕೆ ಮತ್ತು ಬೆನಕನಹಳ್ಳಿಯ ಪ್ರಮುಖರು ಮತ್ತು ಊರಿನ ಈ ದೇವಸ್ಥಾನ ಹೆಬ್ಬಾಳದ ಪರಮಾನಂದ. ಈ ಹೆಬ್ಬಾಳದ ಪರಮಾನಂದನಲ್ಲಿ ಪೊಲೀಸ್ ಗೌಡರು ಆಗಿರ್ಬೋದು, ಮಾಲಿಗೌಡರು ಆಗಿರ್ಬೋದು, ಮೇಟಿಗೌಡರು ಆಗಿರ್ಬೋದು ಮತ್ತು ವಿಶ್ವಕರ್ಮದವರು ಆಗಿರ್ಬೋದು, ಎಲ್ಲರೂ ಅವರಿವರ ಅನ್ನದೇ ಬಂದು ಎಲ್ಲರೂ ಬಂದುಗೇಸಿ ಈ ರಥೋತ್ಸವ ಪಲ್ಲಕ್ಕಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಬೇಕಾಗಿ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಬರ್ತಾರೆ ಸರ್. ಬೆನಕನಹಳ್ಳಿ ಆಗಿರ್ಬೋದು, ಬಾಚಿಮಟ್ಟಿ ಆಗಿರ್ಬೋದು, ಹೆಬ್ಬಾಳ ಆಗಿರ್ಬೋದು, ಸಿದ್ದಾಪುರ ಆಗಿರ್ಬೋದು, ಗ್ವಾಡ್ಯಾಳ, ಚನ್ನಪಟ್ಟಣ, ಮಂಗ್ಯಾಳ, ರಾಯಗೇರಿ, ಚಿಕ್ಕನಹಳ್ಳಿ, ಹುಣಸಿಗಿ, ದೇವತಗಲ್ಲು, ಕಲ್ದೇವನಹಳ್ಳಿ, ಚನ್ನೂರು
ಇಲ್ಲೆಲ್ಲ ಸುತ್ತಮುತ್ತಲ ಹಳ್ಳಿ ಜನಗಳು ಬರ್ತಾರೆ ಸರ್. ಅಂದರೆ ದಾಸೋಹ ಮಾಡಿರ್ತಾರೆ, ಒಂದು ವರ್ಷಕ್ಕೊಮ್ಮೆ ದಾಸೋಹ ಮಾಡಿ ಅಂದ್ರೆ ಪೂರ್ವಂತಿಗೆ ಆಡಿಸಿ ಒಂದೊಂದು ಊರು ಅಂತ ಇಷ್ಟು ಊರು ಅದ ಚಾರ್ಜ್ ಅಂತ ಇರ್ತಾವ ಎಲ್ಲ ಮುಗಿಸ್ಕೊಂಡು ಸೋಮವಾರ ಬೆಳಗ್ಗೆ 6 ಗಂಟೆಗೆ ನಮ್ಮ ದೇವಸ್ಥಾನಕ್ಕೆ ಪರಮಾನಂದ ಬರ್ತಾನೆ ರೀ.